ಹಚ್ಚಂಗಿಲ್ಲ. ಹಿಂಗೆ ಎರಡು ಹಚ್ಚಿದ್ರೆ ಮತ್ತೆ ಈ ಜಿಂಜೆ ಹೊಸಡು ಇರುತ್ತಲ್ಲ, ಹೊಸಡು ಅಲ್ಲಿಂದ ಅಲ್ಲಿಗೆ ಜಾಯಿಂಟ್ ಆಗಿರುತ್ತೆ, ಗ್ಯಾಪ್ ಇರಲ್ಲ. ಏನು ಮಾಡ್ತಾರೆ ಹಿಂಗೆ ಎರಡು ಹಚ್ಚಿದಾಗ ಅಲ್ಲೂ ಹೊಸಡು ಎರಡು ಸೌದು, ಈ ಹೊಸಡು ಸೌದೋದ್ರೆ ಮತ್ತೆ ಬರಲ್ಲ, ಅಲ್ಲಾದರೆ ಕೀಳಿಸ್ಬಿಟ್ಟು ಮತ್ತೆ ಹೊಸದು ಹಾಕ್ಸ್ಕೊತೀರ. ಅವಾಗ ಏನಾಗುತ್ತೆ, ಜಾಯಿಂಟ್ ಗ್ಯಾಪ್ ಆಗುತ್ತೆ. ಈ ಹೊಸಡು ಸೌದೋದ್ರೆ ಮತ್ತೆ ಬರಲ್ಲ, ಗ್ಯಾಪ್ ಆಗುತ್ತೆ. ಹಿಂಗೆ ಕಚ್ಚಿ ತಿಂದಿದ್ದಾಗ ಏನಾಗುತ್ತೆ, ಹೋಗಿ ಗ್ಯಾಪಿಗೆ ಕೂತ್ಕೊಳ್ಳುತ್ತೆ. ಅವಾಗ ಏನು ಮಾಡ್ತಾರೆ, ಟೂತ್ ಪಿಕ್ಕು ಪಿನ್ನ ಕಡ್ಡಿ ಹಾಕಿ ಒಳಗಡೆಯಿಂದ ಹಿಂಗೆ ಹಚ್ಚಿ ತೆಗಿಕೊಯ್ತಾರಲ್ಲ, ಅವಾಗ ಏನಾದ್ರು ಚುಚ್ಕೊಂಡ್ರೆ ಒಳಗಡೆ ಸೆಪ್ಟಿಕ್ ಆಗುತ್ತೆ, ಕೀವ್ ಆಗುತ್ತೆ. ಆವಾಗ ಬ್ಲೀಡಿಂಗ್ ವ್ಯವಸ್ಥೆ ಆಗುತ್ತೆ. ಬ್ರಷ್ ಮಾಡಿದಾಗ ಇಲ್ಲ ಅಂದರೆ ಏನಾದ್ರು ಗಟ್ಟಿ ಪದಾರ್ಥ ತಿಂದಾಗ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬ್ರಷ್ 3 ಥರ ಬರುತ್ತೆ, ಹಾರ್ಡು, ಸಾಫ್ಟು, ಮೀಡಿಯಮ್. ಸಾಫ್ಟ್ ಬ್ರಷ್ ನೋಡಬೇಕು ಈ ಥರ ಹಿಂಗೆ ಮೇಲೆ ಕೆಳಗಡೆ ಇಲ್ಲಾಂದರೆ ರೌಂಡು, ಎರಡಲ್ಲಾದರೂ ರೌಂಡ್ ಟೈಪ್, ಮೇಲೆ ಕೆಳಗಡೆ ಇಲ್ಲಾಂದರೆ ರೌಂಡು, ಮತ್ತು ಮುಂದುಗಡೆ ಮೇಲೆ ಕೆಳಗಡೆ ಇಲ್ಲಾಂದರೆ ರೌಂಡು, ಸೈಡಲ್ಲಿ ಅಷ್ಟೇ ಮೇಲೆ ಕೆಳಗಡೆ ಇಲ್ಲಾಂದರೆ ರೌಂಡು. ಮತ್ತು ಒಳಗಡೆ ಕಚ್ಚಿ ತಿಂದಿರ್ತಿರಲ್ಲ, ಅದು ಅನ್ನ ಸೊಪ್ಪು ಎಲ್ಲ ಈ ದೌಡೆಲ್ಲೂ ಮತ್ತು ಒಳಗಡೆ ದೌಡೆಲ್ಲ ಇರುತ್ತೆ. ಅದಕ್ಕೆ ಅಲ್ಲೊಳಗಡೆ ಏನು ಫುಡ್ ಪಾರ್ಟಿಕಲ್ಸ್ ತಿಂದಿರೋದು ಏನು ಕೂತ್ಕೊಳ್ಳೋದಂಗೆ ನೀಟಾಗಿ ಮೇಲೆ ಕೆಳಗಡೆ ಎಲ್ಲ ಬ್ರಷ್ ಮಾಡೋದು. ಇಲ್ಲಾಂದರೆ ಅಲ್ಲೇ ಕೂತ್ಕೊಂಡ್ರೆ ಉಳ್ಕಲ್ಲಾಗೋದು, ಒಂದಲ್ಲಿಂದ ಇನ್ನೊಂದಲ್ಲಿಗೆ ಸ್ಪ್ರೆಡ್ ಆಗೋದು, ಈ ಥರ ಆಗುತ್ತೆ. ಅದಾದಮೇಲೆ ಹಿಂಗೆ ಒಳಗಡೆ ಹೋಗಿದ್ದು ಲಾಸ್ಟ್ ದೌಡ್ ಟಚ್ಚಾಗಿ ಆಚೆ ಬರಬೇಕು. ಮತ್ತು ಈ ಕೊರೆಯಿಂದ ಈ ಕೊರೆ ಅಲ್ಲ ತಿಂದಿದ್ದೆಲ್ಲ ಏನಾಗುತ್ತೆ, ಹೋಗಿ ನಾಲ್ಗೆ ಕೆಳಗಡೆ ಕುಂತಿರುತ್ತೆ, ಒಳಗಡೆ ಎಲ್ಲ ಎಲ್ಲೋ ಕಲರು ಬ್ಲ್ಯಾಕ್ ಕಲರ್ ಆಗಿರ್ತೈತಾ. ಅದಕ್ಕೆ ಈ ಕೊರೆಯಿಂದ ಈ ಕೊರೆ ಎಲ್ಲ ಚೆನ್ನಾಗಿರ್ತದೆ. ಮತ್ತು ಹಿಂಗೆ ಒಳಗಡೆ ಹೋಗಿದ್ದು ಲಾಸ್ಟ್ ದೌಡ್ ಟಚ್ ಆಗಿ ಆಚೆ ಬರಬೇಕು. ಇದು ಅಷ್ಟೇ, ಹಿಂಗೆ ಒಳಗಡೆ ಹೋಗಿದ್ದು ಲಾಸ್ಟ್ ದೌಡ್ ಟಚ್ ಆಗಿ ಕೆಳಗಡೆ ಬರಬೇಕು. ಮತ್ತು ಈ ಕೊರೆಯಿಂದ ಈ ಕೊರೆಯಲ್ಲಿ 4 ಮತ್ತು ಹಿಂಗೆ ಒಳಗಡೆ ಹೋಗಿದ್ದು ಲಾಸ್ಟ್ ದೌಡ್ ಟಚ್ ಆಗಿ ಕೆಳಗಡೆ ಬರಬೇಕು. ಆಯಿತಾ. ಬ್ರಷ್ ಆದಮೇಲೆ ಈ ಹೊಸಡು ಇರುತ್ತಲ್ಲ, ಈ ಹೊಸಡಿಗೆ ಬರೀ ಬೆರಳು ಇಟ್ಕೊಂಡು ಹಿಂಗೆ ಆಚೆ ಒಂದು ಒಳಗಡೆ ಒಂದು ಫಿಂಗರ್ಸ್ ಆಚೆ ಲಾಸ್ಟ್ ದೌಡಲ್ಲಿಂದ ಮೇಲಿಂದ ಕೆಳಗಡೆ ಹಿಂಗೆ ಒಂದೊಂದೇ ನೀಟಾಗಿ ಪ್ರೆಸ್ ಮಾಡಿ ಇಳಿದು. ಈ ಕಡೆ ದೌಡದಿಂದ ಸ್ಟಾರ್ಟ್ ಮಾಡಿದರೆ ಈ ಕಡೆ ದೌಡ ನಿಲ್ಲಿಸ್ಬೇಕು, ಇಲ್ಲ ಈ ಕಡೆ ದೌಡದಿಂದ ಸ್ಟಾರ್ಟ್ ಮಾಡಿದರೆ ಈ ಕಡೆ ದೌಡ ನಿಲ್ಲಿಸ್ಬೇಕು. ಒಂದು ಸೈಡು ಈ ಕಡೆ ಸ್ಟಾರ್ಟ್ ಮಾಡಿದರೆ ಈ ಕಡೆ ಎಂಡ್ ಮಾಡೋದು. ಅದೇ ಥರ ಕೆಳಗಡೆ ಅದನ್ನೇ ಆಚೆ ಒಂದು ಒಳಗಡೆ ಒಂದು ಬೆರಳು ಇಟ್ಕೊಂಡು ಕೆಳಗಡೆಯಿಂದ ಮೇಲ್ಗಡೆಗೆ ಒಂದೊಂದೇ ನೀಟಾಗಿ ಪ್ರೆಸ್ ಮಾಡಿ ಇಳಿಬೇಕು. ಆಯಿತಾ. ಅದಾದಮೇಲೆ ಊಟ, ತಿಂಡಿ, ಸ್ನ್ಯಾಕ್ಸ್ ಏನೇ ತಿಂದರೆ ಬಾಯಿಗೆ ಒಂಚೂರು ನೀರು ಹಾಕಿ ಎರಡು ಕಡೆ ಗಾಗಲ್ ಮಾಡೋದು. ಅವಾಗ ಏನಾಗುತ್ತೆ, ಈ ಗ್ಯಾಪಲ್ಲಿ ಯಾರು ಕುಂತ್ಕೊಂಡಿದ್ರೆ ಆಚೆ ಬರುತ್ತೆ, ಇಲ್ಲಾಂದರೆ ಅಲ್ಲೇ ಕೂತ್ಕೊಂಡು ಡಿಕೆ ಆಗೋದು, ಉಳ್ಕಲ್ಲ ಆಗೋದು, ಒಂದಲ್ಲಿಂದ ಇನ್ನೊಂದಲ್ಲಿಗೆ ಸ್ಪ್ರೆಡ್ ಆಗೋದು, ಈ ಥರ ಆಗುತ್ತೆ. ಆಯಿತಾ. ಅದಕ್ಕೆ ದಿನಕ್ಕೆ 2 ಸಲ 2 ಟೈಮ್ಸ್ ಬ್ರಷ್ ಮಾಡಬೇಕು. ಬ್ರಷ್ ಸಾಫ್ಟ್ ಬ್ರಷ್ ಯೂಸ್ ಮಾಡಬೇಕು. 1 ತಿಂಗಳಿಗೆ 1.5 ತಿಂಗಳಿಗೆ ಏನಾಗುತ್ತೆ, ಈ ಬ್ರಿಸಲ್ಸ್ ಇರುತ್ತಲ್ಲ, ಈ ಬ್ರಿಸಲ್ಸ್ ಹೀಗೆ ಸೈಡಿಗೆ ಬರುತ್ತೆ, ಆವಾಗ ಬ್ರಷ್ ಚೇಂಜ್ ಮಾಡಬೇಕು. ಅದೇ ಬ್ರಷ್ ಯೂಸ್ ಮಾಡೋಂಗಿಲ್ಲ. ಆಯಿತಾ. ಅದಾದಮೇಲೆ ಊಟ ತಿಂಡಿ ಮಾಡಿದ್ದೆಲ್ಲ ಏನಾಗುತ್ತೆ, ಹೋಗಿ ನಾಲ್ಗೆ ಮೇಲೆ ಕೂತ್ಕೊಳ್ಳುತ್ತೆ. ನಾಲ್ಗೆ ಕ್ಲೀನ್ ಮಾಡಲಿಲ್ಲ ಅಂದರೆ ಬಾಯಿ ವಾಸನೆ ಬರೋದು, ಈ ಥರ ಆಗುತ್ತೆ. ಆಯಿತಾ. ಅದಕ್ಕೆ ಹಿಂದುಗಡೆ ಗ್ರಿಪ್ ಕೊಟ್ಟಿರ್ತಾರಲ್ಲ, ಇದೆಲ್ಲ ಕ್ಲೀನ್ ಮಾಡಬೇಕು. ಇಲ್ಲಾಂದರೆ ಟಂಗ್ ಕ್ಲೀನರ್ ಅಂತ ಬರುತ್ತೆ, ನಾಲ್ಗೆ ಕ್ಲೀನ್ ಮಾಡೋದು. ಹೈಕಿಂಗ್ ಅಂದರೆ ನಾಲ್ಗೆ ಇರೋದೆಲ್ಲ ಆಚೆ ಬರುತ್ತೆ, ಆವಾಗ ಬಾಯಿ ವಾಸನೆ ಏನು ಬರೋಲ್ಲ. ಆಯಿತಾ. ಅದಕ್ಕೆ ದಿನಕ್ಕೆ 2 ಸಲ, ದಿನಕ್ಕೆ 2 ಟೈಮ್ಸ್ ಬ್ರಷ್ ಮಾಡಬೇಕು. ಬ್ರಷ್ ಸಾಫ್ಟ್ ಬ್ರಷ್ ಯೂಸ್ ಮಾಡಬೇಕು. 1 ತಿಂಗಳಿಗೆ 1.5 ತಿಂಗಳಿಗೆ ಬ್ರಷ್ ಚೇಂಜ್ ಮಾಡಬೇಕು. ಆಯಿತಾ.